ಸಚಿವ ಆರ್.ಬಿ. ತಿಮ್ಮಾಪುರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ಮಾಡಲಾಗ್ತಿದೆ. ಸದನದ ಬಾವಿಗಿಳಿದು ಪ್ರತಿಭಟನೆ ಮುಂದುವರೆದಿದೆ. ನಿನ್ನೆಯಿಂದ ಅಹೋರಾತ್ರಿ ಧರಣಿಯನ್ನ ಮಿತ್ರಪಕ್ಷಗಳು ಮಾಡ್ತಾ ಇರುವಂತದ್ದು. ದೋಸ್ತಿ ಹೋರಾಟ ಸಚಿವರ 100ಕ್ಕೆ 100ರಷ್ಟು ಹಣ ಹೊಡೆದಿರೋದು ಸತ್ಯ ಅಂತ ಹೇಳ್ತಿದ್ದಾರೆ. ತಿಮ್ಮಾಪುರ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಲಿ, ತನಿಖೆ ಮುಗಿದು 6 ತಿಂಗಳ ಬಳಿಕ ನಿರ್ದೋಷಿಯಾಗಿ ಅವರು ಬರಲಿ ಅಂತ ದೋಸ್ತಿ ನಾಯಕರು ಆಗ್ರಹಿಸುತ್ತಿದ್ದಾರೆ. ಬಿಜೆಪಿಯ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ಸಿಗರಿಂದ ತಿರುಗೇಟು ಕೂಡ ಕೊಡುವಂತಹ ಕೆಲಸವನ್ನು ಕೂಡ ಇಲ್ಲಿ ಮಾಡಲಾಗ್ತಾ ಇದೆ. ನೀವು ಯಾವುದೋ ಒಂದು ವರ್ಗಾವಣೆ ಯಾವುದೋ ವಿಷಯಕ್ಕೆ ನೀವು ಸದನ ದಯಮಾಡಿ ಹಾಳು ಮಾಡಬೇಡಿ. ನಮಗೆ ಸ್ವಾಮಿ ಅಧ್ಯಕ್ಷರೇ ಇವ್ರನ್ನ ಹೊರಕಾಕ್ರೆ ಕ್ರಾಂತಿ ಬಗ್ಗೆ ಮಾತಾಡಕ್ಕೆ 4 ದಿವಸ ಕಾಯ್ತಾ ಇದ್ದೀವಿ. ದಯಮಾಡಿ ಅವಕಾಶ ಕೊಡಿ. ಅವ್ರು ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ, ನಮಗೆ ಮಾತಾಡಕ್ಕೆ ಅವಕಾಶ ಕೊಡಿ, ನಾವು ಮಾತಾಡ್ತೀವಿ. ಜನ ನಾನು ಯಾವ ತಪ್ಪು ಕೂಡ ಮಾಡಿಲ್ಲ, ರಾಜೀನಾಮೆ ಕೊಡೋದಿಲ್ಲ ಅಂತ ಸಚಿವರು ಹೇಳಿದ್ದಾರೆ. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಅವರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ. ಸಚಿವರ ರಾಜೀನಾಮೆಗೆ ಬಿಗಿಪಟ್ಟನ್ನು ಹಿಡಿದಿರ್ತಕ್ಕಂಥ ಪ್ರತಿಪಕ್ಷಗಳು ಅಹೋರಾತ್ರಿ ಧರಣಿಗೆ ಮುಂದಾಗಿದ್ದಾವೆ. ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಖುದ್ದು ಅಬಕಾರಿ ಸಚಿವರಾದಂತಹ ಆರ್.ಬಿ. ತಿಮ್ಮಾಪುರ ಅವರು ಇದ್ದಾರೆ, ಮಾತಾಡ್ತೀನಿ. ಸರ್, ನಿಮ್ ರಾಜೀನಾಮೆ ಕೊಡಬೇಕಂತೆ ಅಹೋರಾತ್ರಿ ಧರಣಿ ನಡೆಸಿದ್ದಾರೆ ಪ್ರತಿಪಕ್ಷಗಳು. ಎದಕ್ಕೆ ರಾತ್ರಿ ರಾಜೀನಾಮೆ ಕೊಡಬೇಕು? ಏನು ತಪ್ಪು ಮಾಡಿದ್ದೀವಿ? ಇವು ರಾಜೀನಾಮೆ ಕೊಟ್ಟು ಎಂತೆಂಥವು ಘಟನೆಗಳಾದವಲ್ಲ, ಏನು ಪುರಾವೆ ಇದೆನಾ? ಯಾವನು ಮಾತಾಡಿದ ಏನು ನನ್ನ ಧ್ವನಿ ಇದೆನಾ ಅದರಲ್ಲಿ? ಇಂಥವು ಎಲ್ಲ ರಾಜಕೀಯ ಪ್ರೇರಿತವಾಗಿ ತೇಜೋವಧಿ ಮಾಡಲಿಕ್ಕೆ, ಇವರು ರಾಜಕಾರಣ ಮಾಡಲಿಕ್ಕೆ ಯಾರ್ದೋ ಒಬ್ರು ತೇಜೋವಧಿ ಮಾಡ್ತಕ್ಕಂಥ ಕೆಲಸಕ್ಕೆ ಹೋಗ್ತಾರೆ. ಇದು ತಪ್ಪು. ಸರ್, ಲೋಕಾಯುಕ್ತ ಅಫಿಡವಿಟ್ ನಲ್ಲಿ ಆರ್.ಬಿ. ತಿಮ್ಮಾಪುರ ಮತ್ತೆ ಅವರ ಮಗನ ಹೆಸರು ಉಲ್ಲೇಖ ಆಗಿದೆ. ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನ ಪಡ್ಕೊಳ್ಬೇಕು ಅಂತ ಸುನೀಲ್ ಕುಮಾರ್ ಮತ್ತೆ ಆರ್ ಅಶೋಕ್ ಹೇಳಿದ್ದಾರೆ. ಸರ್, ಲೋಕಾಯುಕ್ತಕ್ಕೆ ದೂರು ಕೊಟ್ಟವನ ಇತಿಹಾಸ ಗೊತ್ತಾ ನಿಮಗೆ? ನಿನ್ನೆ ಹೇಳಿದ್ದೀನಿಲ್ಲ. ಅವ್ರು ಯಾರು? ಫೇಕ್ ಸರ್ಟಿಫಿಕೇಟ್ ಕೊಟ್ಟು ಲೈಸೆನ್ಸ್ ಕೊಟ್ರಿ ಅಂತ ಹೇಳಿದವರು. ವಾಣಿಜ್ಯ ಏರಿಯಾದಲ್ಲಿ, ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಕೇಳಿದ್ದಾರೆ. ಅಂಥವ್ರಿಗೆ ಇವರು ಯಾರೋ ಅಧಿಕಾರಿಗಳು ಕೊಟ್ಟಲ್ಲ, ಅವ್ರು ಯಾರೋ ಅಧಿಕಾರಿಗಳು ಇವ್ರ ಜೊತೆ ಮಾತಾಡಿದ್ದಾರೆ. ಇದಕ್ಕೆ ನಾನು ರಾಜೀನಾಮೆ ಕೊಡ್ಬೇಕಾ? ಏನು ನಾನು ಮಾತಾಡಿದ್ದೀನ? ಎಲ್ಲ ಇವ್ರು ರಾಜಕಾರಣ ನಡ್ರಿ. ನಿಮ್ಮ ಆನ್ಸರ್ಗೆ ಅವ್ರು ತೃಪ್ತರಾಗಿಲ್ಲ ಸರ್. ರಾತ್ರಿ ಉತ್ತರ ಕೊಟ್ರಿ ನೀವು. ಅವ್ರು ಹೇಳ್ದಂಗೆ ನಾ ಹೇಳ್ಬೇಕಾ? ಅಯ್ಯೋ, ನಡ್ರಿ ಬರ್ರಿ ನಡ್ರಿ. ಸರ್, ಈಗ ಇವತ್ತು ಕೂಡ ಧರಣಿನ ಮುಂದುವರಿಸ್ತಾ ಇದ್ದಾರೆ. ಇವತ್ತು ಧರಣಿ ಮುಂದುವರಿಸ್ತಾ ಇದ್ದಾರೆ. ತಮ್ಮ ಉತ್ತರ ಹೇಗೆ ಸರ್? ತಮ್ಮ ಹೋರಾಟ ಹೇಗಿರುತ್ತೆ? ಧರಣಿಯರ ಮಾಡ್ಲಿ, ಏನಾರ ಮಾಡ್ಲಿ, ನನ್ನ ತಪ್ಪು ಇಲ್ಲ. ನಾನು ಯಾವುದೇ ತಪ್ಪು ಮಾಡಿಲ್ಲ. ರಾಜೀನಾಮೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಏನಾದರೂ ತಪ್ಪು ಮಾಡಿದ್ರೆ ಅವ್ರು ಹೇಳಿ, ಪ್ರೂವ್ ಮಾಡಲಿ, ಮಾತಾಡ್ತೇನೆ. ಸರ್, ನಿಮ್ಮ ಈ ಒಂದು ರಾಜೀನಾಮೆಯ ಒಂದು ಹೋರಾಟದಿಂದ ಸ್ವಪಕ್ಷದವರ ಕೈವಾಡನೂ ಇದೆ ಅಂತ ಚರ್ಚೆ ಆಗ್ತಾ ಇದೆ ಸರ್. ನಿಮ್ಮ ಬೆಂಬಲಿಗರು ಕೆಲವರು ಮಾತಾಡ್ತಾ ಇದ್ದಾರೆ. ನೋಡೋಣ ಯಾರಿದ್ದಾರೆ, ಅದು ನೋಡಕ್ ಬರುತ್ತೆ ಬಿಡಿ. ಥ್ಯಾಂಕ್ ಯು. ಸೊ, ಇದಿಷ್ಟು ಅಬಕಾರಿ ಸಚಿವರಾದಂತಹ ಆರ್.ಬಿ. ತಿಮ್ಮಾಪುರ ಅವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ಶಿವಪ್ಪ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.